ಮುಂಜಾನೆಯ ನಮಸ್ಕಾರಗಳು. ಮುಂಜಾನೆ ಏನೋ ಮಧ್ಯಾಹ್ನ ಬರ್ತಾ ಇದೆ, ಆದರೂ ಉದಯಪೂರ್ವ ನಮಸ್ಕಾರಗಳು. ಇವತ್ತು ಈ ಒಂದು ಪ್ರೋಗ್ರಾಮಲ್ಲಿ ವೇದಿಕೆ ಮೇಲೆ ಹಾಜರಾದಂತಹ ನಮ್ಮ ಪ್ರಾಂಶುಪಾಲರಾದ ಸಿದ್ದೇಗೌಡರ ಸರ್ ಅವರೇ, ಕುಲಪತಿರಾದ ಸಿದ್ದೇಗೌಡರವರೇ, ಯಾಕಂದರೆ ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಹಾಗಾಗಿ ಫೆಮಿಲಿಯರ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಸ್ಪೆಷಲಿ ಈ ಒಂದು ಪ್ರೋಗ್ರಾಮ್ಗೆ ಅಧ್ಯಕ್ಷ ನುಡಿಯಕ್ಕೆ ಬಂದಿರೋಂಥ ನಮ್ಮ ವಂಶಿ ಸರ್ ಅವರೇ, ಮತ್ತು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋ ಅಶೋಕ್ ಅವರೇ, ಮತ್ತು ಎಲ್ಲ ಕೇಂದ್ರ ಬಿಂದು, ಸ್ಪೆಷಲಿ ಇವತ್ತು ಸಂತಸದ ಸಮಾರಂಭ ಅನಿಸ್ತಾ ಇದೆ ನನಗೆ. ಯಾಕಂದರೆ ಈ ಒಂದು ಇಯರಲ್ಲಿ ನಾನು ಒಂದು 3-4 ಸತಿ ಪ್ರೋಗ್ರಾಮ್ಸ್ ಇಲ್ಲಿ ಬಂದಿದ್ದೀನಿ. ನಾನು ಯಾವತ್ತೂ ಸ್ಟೂಡೆಂಟ್ಸನ್ನು ಕಾಣಿಲ್ಲ, ಅದಕ್ಕೆ ಒಂದು ಖುಷಿ ಆಗ್ತಿದೆ ನನಗೆ. ಈ ಪೆಂಡಮಿಕ್ ಎಂಡಲ್ಲಿ ಆದರೂ ನಾನು ಒಂದು ನನ್ನ ವಿದ್ಯಾರ್ಥಿ ಮಧ್ಯ ಎರಡು ಮಾತಾಡೋಕೆ ಅವಕಾಶ ಸಿಗ್ತಿದೆ. ನಂದು ಪೀರಿಯಡ್ ಈ ಪೆಂಡಮಿಕ್ ಅಲ್ಲೇ ಕಳೀತು ಆಸ್ ಎ ಮೇಯರ್ ಆಗಿ. ಆದ್ರೂ ಕೊನೆ ಮೊಮೆಂಟ್ ಅಲ್ಲಿ ನಿಮ್ಮನ್ನು ನೋಡ್ತಾ ಇರೋದು ಸಂತಸದ ವಿಷಯವಾಗಿದೆ. ಹಾಗೆ ಇದೊಂದು ಪ್ರೋಗ್ರಾಮ್ ಆಯೋಜನೆ ಮಾಡ್ತೀವಿ ಅಂತ ಅಶೋಕ್ ನಮ್ಮ ಜೊತೆ ಬಂದಾಗ ನಾನು ತುಂಬಾನೇ ಖುಷಿ ಪಟ್ಟೆ. ಇದು ಒಂದು ಅವೇರ್ನೆಸ್ ತರಬೇಕು. ಇದು ಯಾಕೆ ಈ ತರ ನಿರ್ಲಕ್ಷ್ಯತೆ ತುಮಕೂರು ಸಿಟಿನಲ್ಲಿ ಆಗ್ತಿದೆ ಅಂತ ನನಗೂ ಗಮನಕ್ಕೆ ಬರ್ತಾ ಇತ್ತು. ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಹಾಗೆ ನಾನು ಅಶೋಕ್ ಅವ್ರಿಗೆ ಒಂದು ಧನ್ಯವಾದಗಳನ್ನು ಹೇಳುತ್ತಾ, ಇದೊಂದು ಸಮಾರಂಭಕ್ಕೆ ನನಗೆ ಕರೆದು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಆಲ್ರೆಡಿ ಇದು ಒಂದು ಎಲ್ರಿಗೂ ಮತ್ತೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್. ಕಾರ್ಯಕ್ರಮವನ್ನ ಉದ್ಘಾಟಿಸಿ ವಿದ್ಯಾರ್ಥಿಗಳ ಅಥವಾ ಯುವಜನರ ಜವಾಬ್ದಾರಿಯನ್ನ ರಸ್ತೆ ಸುರಕ್ಷತೆಯಲ್ಲಿ ಎಚ್ಚರಿಸಿದಂತ ಫರೀದಾ ಬೇಗಂ ಮೇಡಮ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ವಂಶಿಕೃಷ್ಣ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತುಮಕೂರು, ಇವರು ಮುಖ್ಯ ಅತಿಥಿಗಳ ಭಾಷಣವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಪ್ರೊಫೆಸರ್ ಸಿದ್ದೇಗೌಡ ಅವರು, ಮಾನ್ಯ ಕುಲಪತಿಗಳು ತುಮಕೂರು ವಿಶ್ವವಿದ್ಯಾಲಯ, ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶ್ರೀಮತಿ ಫರೀದಾ ಬೇಗಂ ಅವರು, ಪೂಜ್ಯ ಮಹಾಪೌರರು, ಮತ್ತು ನಮ್ಮ ಅಶೋಕ್ ಸಂಪಾದಕರು ತುಮಕೂರು ನ್ಯೂಸ್, ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಿಮ್ಗೆ ಗೊತ್ತಿರದಂಗೆ ನಾವು 1 ತಿಂಗಳಿಂದ ಈ ನ್ಯಾಷನಲ್ ರೋಡ್ ಸೇಫ್ಟಿ ಮಂತ್ ಅಂತ ಇಡೀ ದೇಶದಲ್ಲೇ ಮಾಡ್ತಾ ಇದ್ವಿ. ಸೊ ಅದೇ ಥರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೂಡ ರೋಡ್ ಸೇಫ್ಟಿ ಅವೇರ್ನೆಸ್ ಮಂತ್ ಅಂತ ಹೇಳಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಪರಿಧಿಯಲ್ಲಿ, ಎಲ್ಲ ತಾಲೂಕಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಎಲ್ಲ ಕಡೆ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ವಿ. ಎಸ್ಪೆಷಲಿ ಟಾರ್ಗೆಟಿಂಗ್ ದ ಸ್ಟೂಡೆಂಟ್ಸ್. ಈಗ ನೋಡಿದರೆ ನಮ್ಮ ಕುಣಿಗಲಲ್ಲಿ ಕೂಡ ಅಡಿಷನಲ್ SP ಅಟೆಂಡ್ ಆಗ್ತಾ ಇದ್ದಾರೆ. ಮೊನ್ನೆ ನಾನು ತಿಪ್ಟೂರಲ್ಲಿ ಕಲ್ಪತರು ಕಾಲೇಜಲ್ಲಿ ಕೂಡ ಹೋಗಿದ್ದೆ. ಯಾಕೆ ಈ ಥರ, ಈಗ ನಮ್ಮ ಮೇಯರ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. I know you speak very well, though in a short time she has touched many important points. Responsibility on the citizen. ಯಾವ ಮಾಡೆಲ್ ಆದರೂ ಕೂಡ, be it is an education model, law enforcement model, any model requires participation of citizens first. ಅಂದರೆ ಪೌರರು. ಸೊ ಈ ಮಲ್ಟಿ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂತ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಈಗ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಲಕ್ಷ್ಮೀ ರಂಗಯ್ಯ ಅವರು ಹೇಳಿದ್ದಾರೆ, ನಿಮಗೆ ಡೇಟಾ ಹೇಳಿದ್ದಾರೆ, 1,50,000 ಜನ, 1,50,000 people are dying every year on road accidents. ಓಕೆ, ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 10,500. ನೋವಾಗುವಂತ ವಿಷಯ ಏನಂದ್ರೆ, ತುಂಬಾ ನೋವಾಗುತ್ತೆ ಇದು ಹೇಳಿದ್ರೆ, ತುಮಕೂರು ಡಿಸ್ಟ್ರಿಕ್ಟ್ ಇಸ್ ದ ಲೀಡಿಂಗ್ ಫ್ಯಾಟಾಲಿಟೀಸ್, ಆಕ್ಸಿಡೆಂಟ್ಸ್ ಆಸ್ ವೆಲ್ ಆಸ್ ಡೆತ್ಸ್ ಸಿನ್ಸ್ 2-3 years. 2019 ಅಲ್ಲಿ 786 people died on roads. 786 people died. Okay. 2020 ಅಲ್ಲಿ it became less
ಬಟ್ ಇಟ್ ಈಸ್ ನಾಟ್ ಸೋ ಲೆಸ್. ಆಲ್ಮೋಸ್ಟ್ 680 ಪೀಪಲ್, ಒಂದು 100-120 ಕಡಿಮೆ ಆಗಿದೆ. ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಲಾಕ್ಡೌನ್. ಅವತ್ತು ಮೂವ್ಮೆಂಟ್ ಇರಲಿಲ್ಲ. ಆಸ್ ವೆಲ್ ಆಸ್ ಅವರ್ ಎಫರ್ಟ್ಸ್ ಆರ್ ಆಲ್ಸೋ ದೇರ್. ಟಾರ್ಗೆಟೆಡ್ ಆಗಿ ನಾವು ತುಂಬಾ ಜಾಸ್ತಿ ಅಂತ ಹೇಳಿ ಸ್ವಲ್ಪ ಮೆಜರ್ಸ್ ತಗೊಂಡಿದ್ದೀವಿ. ಬಟ್ ಇಟ್ ಈಸ್ ನಾಟ್ ದ ಟಾರ್ಗೆಟೆಡ್ ರಿಡಕ್ಷನ್. ಇದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕಮಿಟಿ ಒಂದು ಫಾರ್ಮ್ ಆಗಿದೆ 2015ರಲ್ಲಿ. ಪ್ರತಿ ಸ್ಟೇಟಲ್ಲಿ ಈ ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಮಾಡಲಿಕ್ಕೆ ಒಂದು ಕಮಿಟಿನೇ ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ ಈಸ್ ಮಾನಿಟರಿಂಗ್ ಟು ರೆಡ್ಯೂಸ್ ರೋಡ್ ಆಕ್ಸಿಡೆಂಟ್ಸ್ ಬೈ 25% ಬೈ 2022. ಓಕೆ, 2025ಗೆ ಈ 1,50,000 ಅಲ್ಲಿ 4 ಅಂದರೆ ಆಲ್ಮೋಸ್ಟ್ ಯು ಶುಡ್ ಗೆಟ್ ರೆಡ್ಯೂಸ್ ಟು 1,25%. 25% ಡೆತ್ಸ್ ಕಡಿಮೆ ಮಾಡಬೇಕಂದ್ರೆ ಬೈ 4 ಹಾಕೊಂಡ್ರೆ ಆಲ್ಮೋಸ್ಟ್ ಯು ಶುಡ್ ಕಮ್ ಟು 1,00,000 ಡೆತ್ಸ್ ಪರ್ ಇಯರ್. 50,000 ಕಡಿಮೆ ಮಾಡಬೇಕು ಅಂತ. ಅದು ಯಾರ ಮೇಲೆ ರೆಸ್ಪಾನ್ಸಿಬಿಲಿಟಿ? ಇಟ್ಸ್ ನಾಟ್ ಅಬೌಟ್ ಪೊಲೀಸ್. ಆಫ್ ಕೋರ್ಸ್ ದೋ ಪೊಲೀಸ್ ಪ್ಲೇಸ್ ಎ ಮೇಜರ್ ರೋಲ್ ಬಿಕಾಸ್ ಟ್ರಾಫಿಕ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಬಟ್ ರೋಡ್ ಸೇಫ್ಟಿಯಲ್ಲಿ ದೇರ್ ವಿಲ್ ಬಿ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಹೈವೇಸ್ ಅಂದರೆ ಅದು PW ರೋಡ್ ಇರ್ಬೋದು, ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, NH ರೋಡ್ ಇರ್ಬೋದು, ಎನಿಥಿಂಗ್. ನೆಕ್ಸ್ಟ್ ಹೆಲ್ತ್, ಬಿಕಾಸ್ ಆಂಬ್ಯುಲೆನ್ಸ್ ರೆಸ್ಪಾನ್ಸ್ ಇರಬೇಕು, ಪೇಷಂಟ್ ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು. ಸೊ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಲ್ಟಿ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ಒಂದು ಆ್ಯಪ್ ಕೂಡ ಡೆವಲಪ್ ಮಾಡ್ತಾ ಇದ್ವಿ. ನಾವಲ್ಲ, ಇಡೀ ಇದು IIT ಮೆಡ್ರಾಸ್ ಅವರು, NIC ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್, MORTH ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಎಲ್ಲ ಸೇರಿ ಒಂದು IRAD ಅಂತ ಡೆವಲಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ಇಸ್ ಒನ್ ಆಫ್ ಪೈಲಟ್ ಸ್ಟೇಟ್. ಒಂದು 6 ರಾಜ್ಯಗಳಲ್ಲಿ ಇದು ಪ್ರಾಯೋಗಿಕವಾಗಿ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಕರ್ನಾಟಕ ಒಂದು ಸ್ಟೇಟು. ಕರ್ನಾಟಕದಲ್ಲಿ 4 ಜಿಲ್ಲೆಗಳ ಆಯ್ಕೆ ಮಾಡಿದ್ದಾರೆ. ತುಮಕೂರು ಕೂಡ ಒಂದು ಜಿಲ್ಲೆ ಇದೆ. ಓಕೆ, ತುಮಕೂರು, ಮಂಡ್ಯ, ಬೆಳಗಾವಿ ಅಂಡ್ ಬೀದರ್ ಅಂತ 4 ಪೈಲಟ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈಗ ಆಲ್ರೆಡಿ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ 4 ಸ್ಟೇಷನ್ಸ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಈಗ ರೀಸೆಂಟ್ ಆಗಿ ಎಲ್ಲಾ ಸ್ಟೇಷನ್ಸ್ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಒಂದು ಆಕ್ಸಿಡೆಂಟ್ ಆದ್ರೆ ನಮ್ಮ ಪೊಲೀಸ್ ಅವರು ಹೋಗಿ ಆ ಆ್ಯಪ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಮಾಡ್ತಾರೆ. ಅಂದ್ರೆ ವೆದರ್ ಆಫ್ ದ ರೋಡ್ಸ್, ಅವತ್ತೇನ ಮಳೆ ಆಯ್ತಾ, ರೋಡ್ ಕರ್ವಿಂಗ್ ಇದೆಯಾ, ಹಂಪ್ ಏನ ಇದಾಗಿದೆಯಾ, ಟೆಕ್ನಿಕಲ್ ಇದರಲ್ಲಿ ಆಗಿದೆಯಾ, ಅಥವಾ ಇವರು ಅಜಾಗರೂಕತೆಯಿಂದ ಆಗಿದೆಯಾ, ಈ ತರ ಎಲ್ಲ ಫೀಡ್ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಹೇಗೆ ಹೌ ದಿಸ್ ಡಿಪಾರ್ಟ್ಮೆಂಟ್ಸ್ ವಿಲ್ ವರ್ಕ್ ಟುಗೆದರ್. ಈ ತರ ಎಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಪೊಲೀಸ್ ಮಾಡ್ತಾರೆ. ಬಟ್ ಆ ಆ್ಯಪ್ ಅಲ್ಲಿ ಈಗ ಹೆಲ್ತ್ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ PHC ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿದೆ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಲ್ಲಿದೆ, ಕಂಪ್ಲೀಟ್ ಆ ಆ್ಯಪ್ ಅಲ್ಲಿ ನಮಗೆ ಇಂಟಿಗ್ರೇಟ್ ಆಗುತ್ತೆ. ಅವ್ರ ಡೇಟಾ ಅವರು ಫೀಡ್ ಮಾಡಬೇಕು. ಅದೇ ತರ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ರೋಡ್ಸ್ ಎಲ್ಲೆಲ್ಲಿದೆ ಮತ್ತೆ ಅವ್ರ ಆಫೀಸಸ್ ಎಲ್ಲಿದೆ, ಲಿಂಕಿಂಗ್ ಇದೆಲ್ಲ ಮಾಡ್ತಾ ಇದ್ವಿ. ಸೊ ದಿಸ್ ವಿಲ್ ಹೆಲ್ಪ್ ಇನ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೊಂದು ಡೇಟಾ ಸಿಗುತ್ತೆ. ಬೇಸಿಕಲಿ ಈಗ ಸೊಲ್ಯೂಷನ್ ಅಲ್ಲ, ಇದು ಸೊಲ್ಯೂಷನ್ಗೋಸ್ಕರ ಇದೊಂದು ಸ್ಟ್ರಾಟಜಿ. ಇದೆಲ್ಲ ಈ ಆ್ಯಪ್ ಕಂಪ್ಲೀಟ್ ಇಡೀ ದೇಶದಲ್ಲಿ ಆದ ನಂತರ ನಮ್ಗೊಂದು ಡೇಟಾ ಅನಾಲಿಟಿಕ್ಸ್ ಸಿಗುತ್ತೆ, ಯಾವ ತರ ನಾವು ಪ್ರಾಬ್ಲಮ್ನು ಟಾರ್ಗೆಟ್ ಮಾಡಬೇಕು ಅಂತೇಳಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್, ಜಸ್ಟ್ ನಿಮ್ಮ ನಾಲೆಡ್ಜ್ಗೋಸ್ಕರ ಹೇಳಿದ್ದೀನಿ. ಓಕೆ, ದಿಸ್ ಈಸ್ ಹೌ ಎವ್ರಿ ಡಿಪಾರ್ಟ್ಮೆಂಟ್ ಶುಡ್ ವರ್ಕ್, ನಾಟ್ ಪೊಲೀಸ್. ಪೊಲೀಸ್ ವಿಲ್ ನಾಟ್ ಟೇಕ್ ಬ್ಲೇಮ್. Police can't be held responsible solely, though we are responsible. I am not telling that we are not responsible. But ಎಲ್ಲರೂ ಅವರವರ ಪಾತ್ರ ಇರುತ್ತೆ ಅದರಲ್ಲಿ. So that is one thing. ಈ ಡಿಪಾರ್ಟ್ಮೆಂಟ್ಸ್ ಗಿಂತ ಜಾಸ್ತಿ ಮೇಯರ್ ವಾಸ್ ಸಜೆಸ್ಟಿಂಗ್ ದ ಸೇಮ್ ಥಿಂಗ್. ನಿಮ್ಮ ಕಾಂಪ್ಲೈನ್ಸ್ ರೂಲ್ಸ್ಗೆ ಏನೇನು ರೂಲ್ಸ್ ಇದಾವೆ, ಟ್ರಾಫಿಕ್ ರೂಲ್ಸ್ ಪಾಲಿಸಬೇಕು. ಆವಾಗ ನಮಗೆ ಏನು ನಮಗೆ ಕೇಸಸ್ ಹಾಕುವುದೇನೋ ನಮಗೇನ ಖುಷಿನಾ? ಟು ಹರಾಸ್ ಪಬ್ಲಿಕ್ ಆರ್ ಟು ಸಿಂಪ್ಲಿ ಸ್ಟಾಪ್ ದ ವೆಹಿಕಲ್ ಅಂಡ್ ಆಸ್ಕ್, ನಮಗೆ ಬೇರೆ ಕೆಲಸ ಸುಮಾರಿದೆ. ಪೊಲೀಸ್ ಟ್ರಾಫಿಕ್ ಇಸ್ ಓನ್ಲಿ ಒನ್ ಪಾರ್ಟ್. ದೇರ್ ಆರ್ ಮೆನಿ ಆಕ್ಟಿವಿಟೀಸ್ ದಟ್ ಪೊಲೀಸ್ ವಿಲ್ ಡೂ. ಬಂದೋಬಸ್ತ್ ಮಾಡ್ಕೋಬೇಕು, ಜಾತ್ರೆ ನೋಡ್ಕೋಬೇಕು, ಅದನ್ನ ಫೆಸ್ಟಿವಲ್ ನೋಡ್ಕೋಬೇಕು, VIP ಬಂದೋಬಸ್ತ್ ನೋಡ್ಕೋಬೇಕು, ಕ್ರೈಮ್ ಆದ್ರೆ ಅದು ಅಟೆಂಡ್ ಮಾಡಬೇಕು, ರೆಕಾರ್ಡ್ ವರ್ಕ್ ಇರುತ್ತೆ, ಕೇಸ್ ಫೈಲ್ಸ್ ಇರುತ್ತೆ, ಕೋರ್ಟ್ ಮಾನಿಟರಿಂಗ್ ಮಾಡಬೇಕು. ದೇರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ರೋಲ್ಸ್ ಫಾರ್ ಎ ಸಬ್ ಇನ್ಸ್ಪೆಕ್ಟರ್. ಒಂದು ಸಬ್ ಇನ್ಸ್ಪೆಕ್ಟರ್ಗೆ ದೇರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ರೋಲ್ಸ್. ರೆಕಾರ್ಡ್ ಮೇಂಟೈನ್ ಮಾಡಬೇಕು, ಸ್ಟೇಷನ್ ನೋಡ್ಕೋಬೇಕು, ಡಿಫ್ರೆಂಟ್ ಕೇಸಸ್ ಬರುತ್ತೆ ಒಂದು ದಿನಕ್ಕೆ. ಇವತ್ತು ಸ್ಟೇಷನ್ ಅಲ್ಲಿ ಇರ್ತಾರ ಅಥವಾ ಬೇರೆ ಸ್ಪಾಟ್ಗೆ ಹೋಗ್ತಾರ ಗೊತ್ತಿಲ್ಲ. ಈವನ್ ಮೈ ಜಾಬ್ ಇಸ್ ಆಲ್ಸೋ, ದಟ್ಸ್ ವೈ ಅವರ್ಸ್ ಇಸ್ ಅ ಡೈನಮಿಕ್ ಜಾಬ್. ಬಟ್ ಟ್ರಾಫಿಕ್ ಈಸ್ ಆಲ್ಸೋ ಒನ್ ಪಾರ್ಟ್. ಬಟ್ ಈಗ ಯಾಕೆ ಅಂದ್ರೆ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಕರೋನಾ ಡೆತ್ಸ್ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಜಸ್ಟ್ 400 ಮ್ಯಾಕ್ಸಿಮಮ್
447 ನೋಡಿ 2020 ಟಿಲ್ ಡೇಟ್ 447 ಟಿಲ್ ಡೇಟ್ ಅವರ ಡೆತ್ಸ್ ನಿಮ್ಗೆ ಹೇಳಿದ್ನಲ್ಲ ನಾನು 2020 680 ಹೋಗಿದೆ. ಕರೋನಾ ಡೆತ್ಸ್ಗಿಂತ ಜಾಸ್ತಿ. ಎವ್ರಿ ಡೇ ಮಾರ್ನಿಂಗ್ ನಮಗೆ ನಾರ್ಮಲ್ ರಿಪೋರ್ಟ್ ಬರುತ್ತೆ ಫ್ರಮ್ ಆಲ್ ಆಫೀಸರ್ಸ್ ಎವ್ರಿ ಡೇ ಬ್ರೀಫಿಂಗ್ ಅಲ್ಲಿ. ಒಂದು ಫ್ಯಾಟಲ್ ಸರ್, 2 ಫ್ಯಾಟಲ್ ಸರ್, 3 ಫ್ಯಾಟಲ್ ಸರ್. ಕೇಳಿ 2 years ಇಂದ ಲಿಸನಿಂಗ್ ಟು ದಟ್. ಅದಕ್ಕೆ ನಮ್ಮ ರಿಸರ್ವೇಷನ್ ತಗೊಂಡಿದ್ವಿ 100%. ಆಫ್ಟರ್ ದಿಸ್ ಆ್ಯಪ್ ಅಂಡ್ ಕೋಆರ್ಡಿನೇಟೆಡ್ ಅಪ್ರೋಚ್ ಡೆಫಿನೆಟ್ಲಿ ವಿಲ್ ಬಿ ಗೋಯಿಂಗ್ ಟು ರಿಡ್ಯೂಸ್ ದ ಆಕ್ಸಿಡೆಂಟ್ಸ್. ಬಟ್ ಇಟ್ ವಿಲ್ ಕಮ್ ವಿತ್ ಎ ರೈಡರ್. ಎಸ್ಪೆಷಲಿ ಪಬ್ಲಿಕ್ ಇಂದ ಸಪೋರ್ಟ್ ಬರಬೇಕು ನಮಗೆ ರೂಲ್ಸ್ ಫಾಲೋ ಮಾಡಲಿಕ್ಕೆ ಇದು ಅಂತ. ಸರಿ, ಈಗ 680 ಆಕ್ಸಿಡೆಂಟ್ಸ್ ಬಗ್ಗೆ ನಿಮಗೆ ಡೇಟಾ ಬೇಕು ಅಂದರೆ more than 90% of the accidents are because of carelessness of the driver, not following rules. Over speeding is the major reason for the casualties. Helmetless driving, drinking while driving, these 3 are the major. These 3 you can avoid alva. Idella public because of his carelessness, his reckless driving, his over speeding. Okay, technical errors are very little. Roads do blame ಮಾಡಲಿಕ್ಕೆ ಜಾಸ್ತಿ ಇಲ್ಲ, because we have the data. Road curving very minute. You can't ಅಷ್ಟು ಪರ್ಸೆಂಟೇಜ್ ಇಲ್ಲ. ಆಕ್ಚುಲಿ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಪಬ್ಲಿಕ್ ಕಾಂಪ್ಲೇಂಟ್ಸ್ ಬರಬೇಕು. ಅದಕ್ಕೋಸ್ಕರ ನಾವು ಎನ್ಫೋರ್ಸ್ಮೆಂಟ್ ಮಾಡೋದು, ಸೊ ದಟ್ ಇಟ್ ವಿಲ್ ಬಿ ಡಿಟರೆಂಟ್ ಅಂತ ಹೇಳಿ. ಈಗ ಇದೇ ಸಂದರ್ಭದಲ್ಲಿ ನಾವು ಇವತ್ತಿಂದ ಆನ್ಲೈನ್ ಚಲಾನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತುಮಕೂರು ಸಿಟಿಯಲ್ಲಿ. ಈಗ ನಿಮ್ಮನ್ನ ಸ್ಟಾಪ್ ಮಾಡೋದು ಯಾವುದೂ ಇಲ್ಲ, ಅಂದರೆ ಕೆಲವು ಕಡೆ ಸ್ಟಾಪ್ ಮಾಡ್ತೀವಿ, ಬಟ್ ಮೇನ್ ಜಂಕ್ಷನ್ಸ್ ಏನೇನಿದಾವೋ 8 ಜಂಕ್ಷನ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಆನ್ಲೈನ್ ಚಲಾನ್. ಬ್ಯಾಂಗ್ಳೂರ್ ಥರ ಕ್ಯಾಮ್ರಾಸ್ ಅಲ್ಲೇ ನೋಡ್ಬಿಟ್ಟು ನಿಮ್ಮ ನಂಬರ್ ತಗೊಂಡ್ಬಿಟ್ಟು ನಿಮ್ಮ ಮನೆಗೆ ರಿಸಿಪ್ಟ್ ಬರುತ್ತೆ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ನಿನ್ನೆ ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ವಿ ಸ್ಮಾರ್ಟ್ ಸಿಟಿ ಮತ್ತು ನಾವು ಸೇರಿ. ಇದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಇಂದ, ಅಂದರೆ ನಾಟ್ ಎಟ್ ಎವ್ರಿ ಸ್ಪಾಟ್, ಕೆಲವು ಸ್ಪಾಟಲ್ಲಿ ಸ್ಟಾಪ್ ಮಾಡಿ ಕೂಡ ಹಾಕ್ತೀವಿ. ಎಸ್ಪೆಷಲಿ ನಮ್ಮ ಟೌನ್ ಹಾಲ್ ಸರ್ಕಲ್ ಇರ್ಬೋದು, SS ಸರ್ಕಲ್ ಇರ್ಬೋದು, ಭದ್ರಮ್ಮ ಸರ್ಕಲ್ ಇರ್ಬೋದು, ಎಲ್ಲಿ ಮೈನ್ ಜಂಕ್ಷನ್ಸ್ ಟ್ರಾಫಿಕ್ ಸಿಗ್ನಲ್ಸ್ ಈ ANPR ಕ್ಯಾಮ್ರಾಸ್, ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರಿಕಗ್ನಿಷನ್ ಕ್ಯಾಮ್ರಾಸ್ ಇದಾವೆ, ಅಲ್ಲಿ ಎಸ್ಪೆಷಲಿ ವಿ ಆರ್ ಟಾರ್ಗೆಟಿಂಗ್ ಓನ್ಲಿ ದಿಸ್ 3: ಹೆಲ್ಮೆಟ್ಲೆಸ್ ಡ್ರೈವಿಂಗು, ಮೊಬೈಲ್ ಯೂಸಿಂಗ್ ಆಫ್ ಮೊಬೈಲ್ ವೈಲ್ ಡ್ರೈವಿಂಗ್ ಆಸ್ ವೆಲ್ ಆಸ್ ಟ್ರಿಪಲ್ ರೈಡಿಂಗ್. ಈ 3 ನಾವು ಕಂಟ್ರೋಲ್ ಮಾಡಿದ್ರೆ 100% ವಿಲ್ ಗೆಟ್ ಡೌನ್. ಅದಿಲ್ಲದೆ ನಾವು ದಿನಕ್ಕೆ ಈಗ 700 to 800 ಕೇಸಸ್, ಟ್ರಾಫಿಕ್ ಕೇಸಸ್, IMV ಕೇಸಸ್ ಇನ್ ದ ಡಿಸ್ಟ್ರಿಕ್ಟ್ ಆಗ್ತಾ ಇದೆ. ಬಟ್ ಆದರೂ ಕಾಂಪ್ಲೇನ್ಸ್ ಅದೇ ಕಮೆನ್ಸರೇಟ್ ಆಗಿ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಾ ಇಲ್ಲ. ದಟ್ ಈಸ್ ಒನ್ ಪಾರ್ಟ್, ಸಿಟಿ ಪಾರ್ಟ್. ವಿಲೇಜ್ ಪಾರ್ಟ್ ಅಲ್ಲಿ ನೀವು ನೋಡ್ತೀರಿ, ಓನ್ಲಿ ವೆಹಿಕಲ್ ಬಿಟ್ಟು ಇನ್ನೇನು ಇರಲ್ಲ ಅವ್ರ ಹತ್ರ. ಮೊಬೈಲ್, ಇದು ಹೆಲ್ಮೆಟ್ ಇರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, RC ಬುಕ್ ಇರಲ್ಲ, ಯಾವುದೂ ಇರಲ್ಲ. ಈಗ ಎಷ್ಟು ಜನಕ್ಕೆ ನಿಮ್ಮಲ್ಲಿ 2 ವೀಲರ್ಸ್ ಇದಾವೆ? ಕೈ ಎತ್ತಿ. ದೋಸ್ ಹ್ಯಾವ್ 2 ವೀಲರ್ಸ್. ಪರವಾಗಿಲ್ಲ ಹೇಳಿ, ನಾನೇನು ಕರೆಯಲ್ಲ ಇಲ್ಲಿ, ಡೋಂಟ್ ವರಿ. ಇಲ್ಲೇನು ಫೈನ್ಸ್ ಹಾಕಲ್ಲ ಬಿಡಿ. ಇದಾವ ಹೆಲ್ಮೆಟ್ಸ್ ಎಷ್ಟಿದಾವ ನಿಜವಾಗ್ಲೂ ಹೇಳಿ, ಆನೆಸ್ಟ್ ಆಗಿ ಹೇಳ್ಬೇಕು. ಮನೆಯಲ್ಲೆಲ್ಲಪ್ಪ, ಇಲ್ಲಿದೆಯಾ ನಿಮ್ಮ ಹತ್ರ, ಯೂಸ್ ಮಾಡ್ತಾ ಇದ್ದೀರಾ? ಮನೆಯಲ್ಲೇ ಇದೆ ಅಂತ ಆನ್ಸರ್ ಹೇಳೋದು, ಪೂಜೆ ಮಾಡ್ಲಿಕ್ಕೆ. ಸುಮಾರು ಜನಕ್ಕೆ ಇರಲ್ಲ, ದಟ್ ಈಸ್ ದ ಫ್ಯಾಕ್ಟ್. ನಾವು ಸಾಕಷ್ಟು ಪ್ರೋಗ್ರಾಮ್ಸ್ ನಿಮಗೆ, ನೀವು ಫೇಸ್ಬುಕ್ ಯಾರು ಫಾಲೋ ಮಾಡ್ತೀರಿ? ನೀವು ತುಮಕೂರು ಜಿಲ್ಲಾ ಪೊಲೀಸ್ ಫೇಸ್ಬುಕ್ ಪೇಜ್, ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಫೇಸ್ಬುಕ್ ಪೇಜ್ ಏನು ಜಾಸ್ತಿ ಇಲ್ಲ. ಮತ್ತೆ ಎಲ್ಲ ಏನೇನೋ ನೋಡ್ತಾ ಇರ್ತೀರಲ್ಲ ರೀ, ಅವ್ರದ್ದು ಈ ಮೀಮ್ಸು, ಆ ಮೀಮ್ಸು, ಅವೊಂದು ಏನೋ ಇರ್ತಾವಲ್ಲ ಈಗೆಲ್ಲ, ಅವ್ರ ಪೇಜ್ ಇವ್ರ ಪೇಜ್ ಎಲ್ಲ. ವಿ ಹ್ಯಾವ್ 50,000 ಫಾಲೋವರ್ಸ್, 50,000 plus followers. After Bangalore city, Tumkur district police have more number of followers, but I am disappointed in this audience. ದಯವಿಟ್ಟು ಇದು ಮಾಡಿ. ಆಫ್ ಕೋರ್ಸ್ ಐ ಆಮ್ ಡೂಯಿಂಗ್ ಮಾರ್ಕೆಟಿಂಗ್ ಫಾರ್ ಮೈ ಡಿಪಾರ್ಟ್ಮೆಂಟ್, ನೋ ಪ್ರಾಬ್ಲಮ್. ಹೌದು, ಮಾರ್ಕೆಟಿಂಗ್ ಸಿ ಬೇಸಿಕಲಿ ಟು ಕನೆಕ್ಟ್ ವಿತ್ ದ ಪಬ್ಲಿಕ್. ಮೇಡಮ್ ಹೇಳಿದ್ದದೆ ಸೋಷಿಯಲ್ ಮೀಡಿಯಾದಲ್ಲಿ. ಆಬ್ವಿಯಸ್ಲಿ ದಟ್ಸ್ ವೈ ವಿ ಹ್ಯಾವ್ ಇನ್ಕ್ರೀಸ್ಡ್ ಸ್ಟುಪೆಂಡಸ್ಲಿ ಇನ್ ದಿಸ್ 2 years. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್ ಇದೆ ನಮ್ಮಲ್ಲಿ. ಎವ್ರಿಥಿಂಗ್ ವಿ ವಿಲ್ ಬಿ ಅಪ್ಲೋಡಿಂಗ್. ಈಗ ಇವತ್ತು ಪ್ರೋಗ್ರಾಮು ಈಗ ಜಸ್ಟ್ ನಾನು ಹೋದ ತಕ್ಷಣ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಅರ್ಥ ಆಯ್ತಾ? ಸೊ ವೆನ್ ಐ ಡಿಡ್ ಫೇಸ್ಬುಕ್ ಲೈವ್, ದ ವ್ಯೂಸ್ ವೇರ್ ಆಲ್ಮೋಸ್ಟ್ 2 lakh ಮೇಲೆ. ಲೈವ್ಗೆ ಬಂದಿದ್ದವರು ಆದಮೇಲೆ ಎಲ್ಲ ವ್ಯೂಸ್ ಸೇರಿ 2 lakhs ಆಯಿತು. ಅದರಲ್ಲಿ ಶಾರ್ಟ್ ಫಿಲಿಮ್ಸ್ ಇದೆ. ಯಾಕೆ ಹೇಳಿದ್ದೀನಿ ಅಂದರೆ, ವಿ ಹ್ಯಾವ್ ಡನ್ ಎ ಶಾರ್ಟ್ ಫಿಲಿಮ್ ಆನ್ ರೋಡ್ ಆಕ್ಸಿಡೆಂಟ್ಸ್ 2019 ಮಾಡಿದ್ವಿ. ಆಸ್ ವೆಲ್ ಆಸ್ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಒಂದು ಮಾಡಿದ್ವಿ.
ನೆಕ್ಸ್ಟ್ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ನಾವು ಒಂದು ತಂದಿದ್ವಿ, ಅದು ನಿಮ್ಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ. ಸೊ ಅದು ಕೂಡ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಬಗ್ಗೆ ಕೂಡ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಸೊ ದಯವಿಟ್ಟು ಈ ತರ ಗವರ್ಮೆಂಟ್ ವೆಬ್ಸೈಟ್ಸ್, ಪೊಲೀಸ್ ಇರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ತರ ವೆಬ್ಸೈಟ್ಸ್ ಎಲ್ಲ ಫಾಲೋ ಮಾಡಿ, ಸೊ ದಟ್ ಯು ವಿಲ್ ಆಲ್ಸೋ ಗೈನ್ ಸಮ್ ನಾಲೆಡ್ಜ್. ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡೋದು, ನಾವು ತಗೊಳ್ಳೋದು ಸಂಬಳ ಎಲ್ಲ ಇಟ್ ಈಸ್ ಯುವರ್ಸ್ ಮನಿ ಓನ್ಲಿ, ಪಬ್ಲಿಕ್ ಮನಿ ಓನ್ಲಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ನಮಗೆ ಬೇರೆದು ಯಾವುದೂ ಇಲ್ಲ ಅಲಿಗೇಷನ್, ಓನ್ಲಿ ಟು ಸರ್ವ್ ಪಬ್ಲಿಕ್. ಬಟ್ ಏನಂತ ನಾವು ಇದು ಮಾಡ್ತೀವಿ, ವಾಟ್ ವಿ ವಿಲ್ ಎಕ್ಸ್ಪೆಕ್ಟ್ ಫ್ರಮ್ ಪಬ್ಲಿಕ್ ಟು ಫಾಲೋ, ಬಟ್ ಮಾಡಲ್ಲ, ಅಲ್ಲಿ ಕಾನ್ಫ್ಲಿಕ್ಟ್ ಬರುತ್ತೆ. ಏನೋ ಪೊಲೀಸರು ಅಂದ್ರೇನೆ ಇದಪ್ಪ, ಇವರು ಈ ತರ ಮಾಮ ಗೀಮ ಏನೋ ಹೇಳ್ತಾರಲ್ಲ, ಸಮ್ ದಿಸ್ ಥಿಂಗ್ ಯು ವಿಲ್ ಬಿ ಡೂಯಿಂಗ್. ಬಟ್ ವಿ ಆರ್ ಆಲ್ಸೋ ಪಬ್ಲಿಕ್ ಅಲ್ವಾ, ವಿ ಆರ್ ಪಬ್ಲಿಕ್ ವಿತ್ ಯೂನಿಫಾರ್ಮ್, ಯು ಆರ್ ಪೊಲೀಸ್ ವಿತೌಟ್ ಯೂನಿಫಾರ್ಮ್. ಅರ್ಥ ಆಯ್ತಾ? ಸೊ ದಟ್ ಈಸ್ ವಾಟ್ ದ ಸೇಯಿಂಗ್ ಇಸ್. ಎವ್ರಿಬಡಿ ಶುಡ್ ಬಿ ಕಾಂಪ್ಲೈಂಗ್ ಟು ದ ಇದು ಪ್ಲಸ್ ಡಿಪಾರ್ಟ್ಮೆಂಟ್ಗೋಸ್ಕರ ಕೊಡಬೇಕು ಯಾವುದೋ ಒಂದು ಸ್ವಲ್ಪ ಪೊಲೀಸ್ ಫ್ರೆಂಡ್ಸ್ ಆಗಬೇಕು. ಈಗ ಜನಸ್ನೇಹಿ ಪೊಲೀಸಿಂಗ್ ಅಂತ ಹೇಳಿ ಎಲ್ಲ ಸುಮಾರು ಆಯೋಜನೆಗಳೆಲ್ಲ ತರ್ತಾ ಇದ್ವಿ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್. ಅದಕ್ಕೆ ನಾನು ಈಗ ನೋಡಿ, ನಮಗೆ ERSS ಅಂತ ಒಂದು ಬಂದಿದೆ, 112 ಹೊಯ್ಸಳ. ನೀವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ನೋಡಿರ್ತೀರಿ, ಪಿಂಕ್ ಹೊಯ್ಸಳ ಇದೆ, ನಾರ್ಮಲ್ ಹೊಯ್ಸಳ ಇದೆ. ದಟ್ ಈಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್. US ಅಲ್ಲಿ ಎಲ್ಲ 911 ಕಾಲ್ ಮಾಡ್ತಾರಲ್ಲ, ಇಲ್ಲಿ 100 ಇತ್ತು, ಅದು 112 ಆಗಿದೆ. 112 ಕಾಲ್ ಮಾಡಿದರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಸ್ಪಾಟಿಗೆ ಏನೋ ಪ್ರಾಬ್ಲಮ್, ನಿಮ್ದೆಲ್ಲ ಡೀಟೇಲ್ಸ್ ತಗೊಂಡು ನಮ್ಮ ಕಂಟ್ರೋಲ್ ರೂಮ್ಗೆ ಬರುತ್ತೆ. ನಮ್ಮ ಕಂಟ್ರೋಲ್ ರೂಮ್ ಅವರು, ನಾವು GPS ಅಲೋಕೇಶನ್ ಅಲ್ಲಿ ವೆಹಿಕಲ್ಸ್ ಕಾಣಿಸ್ತಾ ಇದೆ, ಯಾವ್ದು ನಿಯರೆಸ್ಟ್ ಇದೆ, ತುಮಕೂರು ಯೂನಿವರ್ಸಿಟಿ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆಫ್ ಕೋರ್ಸ್ ಚಾನ್ಸಲರ್, ವೈಸ್ ಚಾನ್ಸಲರ್ ವಿಲ್ ಬಿ ಟೇಕಿಂಗ್ ಆಲ್ ಕೇರ್. ಫಾರ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ, ನಿಮ್ಮ ಡೀಟೇಲ್ಸ್ ತಗೊಳ್ತಾರೆ. ನಿಮಗೆ ಹತ್ತಿರದಲ್ಲಿರುವ ಹೊಯ್ಸಳ ಏನಿದೆಯೋ ಅದು ನಾವು ಡೈರೆಕ್ಟ್ ಮಾಡ್ತೀವಿ. ದೇ ವಿಲ್ ಗೆಟ್ ಎ ಈವೆಂಟ್ ಅಂತ ಹೇಳ್ತದೆ, ಈವೆಂಟ್ ID ಸೊ ಅಂಡ್ ಸೊ ಫ್ರಮ್ ದಿಸ್ ಪ್ಲೇಸ್ ಆಫ್ ಹಾಸ್ಪಿಟಲ್. ಅವ್ನು ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರಕ್ಕೆ ಬರ್ತಾನೆ, ನಿಮ್ಮ ಹತ್ರ ಬಂದು ಬಗೆಹರಿಸಿ ಹೋಗ್ತಾನೆ. ದಟ್ ಮೀನ್ಸ್ ದಟ್ ಪೊಲೀಸ್ ಇಸ್ ಕಮಿಂಗ್ ಟು ಪಬ್ಲಿಕ್. ಈ ವಿಚಾರಕ್ಕೆ ನೀವು ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡೋದು ಅವಶ್ಯಕತೆ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ ಇಫ್ ಇಟ್ ಈಸ್ ಎ ಸೀರಿಯಸ್ ಮ್ಯಾಟರ್, ದೆನ್ ದೇ ಓನ್ಲಿ ವಿಲ್ ಕಮ್ ಅಂಡ್ ಅಟೆಂಡ್ ಯು ಅಂಡ್ ಆಮೇಲೆ ಹೇಳ್ತಾರೆ, ಎಸ್ಕಲೇಟ್ ಮಾಡ್ತಾರೆ ನಾವು ಪ್ರಾಬ್ಲಮ್. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ದಿನಕ್ಕೆ 85% ಆಫ್ ದ ಪ್ರಾಬ್ಲಮ್ಸ್ ಆರ್ ವೆರಿ ಸ್ಮಾಲ್. ಈ ತರ ತಲ್ಲಾಡ್ಕೊಳ್ಳೋದು ಅಥವಾ ಸುಮ್ಮನೆ ಅವ್ರನ್ನೇ ಏನೊಂದು ಮಾಡೋದು ಅಂದ್ರೆ ದೆನ್ ಅಂಡ್ ದೇರ್ ಇಟ್ಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಅಂಡ್ ಡಿಫ್ಯೂಸ್ಡ್. 85% ಇಲ್ಲೇ ತುಮಕೂರು ಅಂತ ಹೇಳ್ತಾ ಇಲ್ಲ ನಾನು, ಎನಿವೇರ್ ಯು ಗೋ, ಎನಿ ಸ್ಟೇಟ್, ಎನಿ ಕಂಟ್ರಿ, ಜನರಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಓನ್ಲಿ 85%, ಅದೇ ಓನ್ಲಿ ಅದರ್ 15% ವಿಲ್ ಗೋ ಟು FIR ಸ್ಟೇಜ್. FIR ಹೋಗ್ಬೇಕು ಅಥವಾ ಇನ್ನೇದನ್ನ ಕರೆದುಬಿಟ್ಟು ಅವ್ರಿಗೆ ನೋಟಿಸ್ ಕೊಡಬೇಕು ಅಥವಾ ಏನನ್ನ ಮಾತಾಡಬೇಕು, ಈ ತರ ಎಂಕ್ವೈರಿ ತರ ಮಾತಾಡಬೇಕು ಅನ್ನೋದು ಈ 15% ಅಲ್ಲಿ ಇರುತ್ತೆ. ಓಕೆ, ಸೊ ಈ 85%ಗೋಸ್ಕರ ನಾವು ವಿ ಕ್ಯಾನ್ ಇನ್ವೆಸ್ಟ್ ಮೋರ್ ಅಂತ ಹೇಳಿ ನಾವು ಇದು ತಂದಿದ್ದು. ERSS ಇಡೀ ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ, ನಮ್ಮ ತುಮಕೂರಲ್ಲಿ November 1 ಇಂದಾನೇ ಸ್ಟಾರ್ಟ್ ಆಗಿದೆ. ವಿ ಹ್ಯಾವ್ 19 ವೆಹಿಕಲ್ಸ್ ಆಲ್ ಓವರ್ ದ ಡಿಸ್ಟ್ರಿಕ್ಟ್. ನಮ್ಮ ಜಿಲ್ಲೆಯಲ್ಲಿ 19 ವೆಹಿಕಲ್ಸ್ ಡೆಡಿಕೇಟೆಡ್ ಆಗಿ ಇದಕ್ಕೆ ಕೆಲಸ ಮಾಡ್ತಾ ಇದೆ. ನಮ್ಮ ಪೊಲೀಸ್ ಸ್ಟೇಷನ್ ಸ್ಟಾಫ್ ಕೂಡ 5 ಜನ ಅದಕ್ಕೆ ಟ್ರೈನ್ ಮಾಡಿದ್ವಿ. ರೊಟೇಷನ್, ನಾಟ್ ಓನ್ಲಿ ದಿಸ್ 5 ಪೀಪಲ್, ಸ್ಟೇಷನ್ ಅಲ್ಲಿ ಯಾರ್ಯಾರು ಇದಾರೋ ಎಲ್ಲರಿಗೂ ಟ್ರೈನ್ ಆಗಿ ರೊಟೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಏನಾಗುತ್ತೆ ಅಂದ್ರೆ ನಮಗೆ ಕ್ವಾಲಿಟಿ ಟೈಮ್ ಸಿಗುತ್ತೆ. ಈಗ ಸಬ್ ಇನ್ಸ್ಪೆಕ್ಟರ್ಗೆ ಇರಲಿ ಅಥವಾ ಆಫೀಸರ್ ಬೇರೆಯವರು ಕೂಡ ಇರಲಿ, ದೇ ವಿಲ್ ಫೋಕಸ್ ಆನ್ ಇನ್ವೆಸ್ಟಿಗೇಷನ್, ತನಿಖೆ ಮೇಲೆ. ಒಂದು ಕೇಸ್ ಆದ ನಂತರ ತನಿಖೆ ಮೇಲೆ ಅವನಿಗೆ ಸಜಾ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಟೈಮ್ ಸಿಗುತ್ತೆ. ಸೊ ಈ ERSS ಬಗ್ಗೆ ನಮ್ಗೆ ಯಾರಿಗಾನ ಗೊತ್ತಿದೆಯಾ? ಬಿಫೋರ್ ಐ ಟೋಲ್ಡ್ ಯು, ನಿಮಗೆ ಅಷ್ಟೇ ಒಬ್ಬರೇ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? 112 ಅಂತ ವೆಹಿಕಲ್ ಯಾರನ್ನ ನೋಡಿದ್ರೆ ಅಟ್ಲೀಸ್ಟ್ ಜಿಲ್ಲೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಸಿಟಿಯಲ್ಲಿ ಯಾರನ್ನ ನೋಡಿದಿರಾ? ಮತ್ತೆ ಕೈ ಹತ್ತಬೇಕಲ್ಲ ನಮ್ಗೆ ಗೊತ್ತಿದೆ ಅಂದ್ರೆ. ಮತ್ತೆ 112 ನಂಬರ್ ನಿಮ್ಮ ಆಫೀಸ್ ಮುಂದೆ, ನಿಮ್ಮ ಯೂನಿವರ್ಸಿಟಿ ಮುಂದೆ ಪ್ರತಿದಿನ ಕೇಳ್ತಾನೆ ಇರ್ತೀರಲ್ಲ ರೀ. 112 ಬಗ್ಗೆ ನಾವು BA ಸಿಸ್ಟಮ್ ಅಲ್ಲಿ ಹೇಳ್ತಾ ಇದೀವಿ. ಅಲ್ಲಿ ಸ್ಮಾರ್ಟ್ ಸಿಟಿ ಬೋರ್ಡ್ ಅಂತ ಒಂದು VMS ಬೋರ್ಡ್ ಅಂತ ಇರುತ್ತೆ, ನೋಡಿದಿರಾ? ಅಲ್ಲಿ ಆ ಜಂಕ್ಷನ್ ಅಲ್ಲಿ ಯಾವಾಗ್ಲೂ 112 ಅಂತ ಬರುತ್ತೆ, ನೋಡಿದಿರಾ? ಏನಂತ ಅನ್ಕೊಂಡಿದ್ದೀರಾ? ಮತ್ತೆ ಯಾವ್ದೋ ಪಿಜ್ಜಾ ಡೆಲಿವರಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಸರ್, 112 is an emergency response system. ಓಕೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್. ದಯವಿಟ್ಟು ಇದ್ರ ಬಗ್ಗೆ ಕೂಡ ಹೇಳಿ ಎಲ್ಲರಿಗೂ. ಓಕೆ, ಅದೇ ತರ ಐ ಆಮ್ ಟೇಕಿಂಗ್ ದಿಸ್ ಆಪರ್ಚುನಿಟಿ ಟು ಟೆಲ್ ದಿಸ್ ಟು ಆಲ್ಸೋ. ಅಪಾರ್ಟ್ ಫ್ರಮ್ ಟ್ರಾಫಿಕ್ ನಾನು ಮತ್ತೆ ಬರ್ತೀನಿ. LHMS ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ, ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್. ನೀವು ಯಾರಾದರೂ ಊರಿಗೆ ಹೋದ್ರೆ ನಿಮ್ಮ ಮನೆಗೆ ನಾವು ಬಂದು ನೀವು ಹೇಳಿದ ಪ್ಲೇಸಲ್ಲಿ ನಾವು ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವು ಮಾನಿಟರ್ ಮಾಡ್ತೀವಿ ಕಂಟ್ರೋಲ್ ರೂಮ್.
ಅಕಸ್ಮಾತ್ ಕಳ್ಳ ಒಳಗೆ ಬಂದಿದ್ದಾನೆ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಸಿಗ್ತಾನೆ, ರೆಡ್ ಹ್ಯಾಂಡೆಡ್ ಆಗಿ ವಿಲ್ ಗೆಟ್ ಅನ್ ಅಲಾರ್ಮ್. IP ಬೇಸ್ಡ್ ನೈಟ್ ವಿಷನ್ ಕ್ಯಾಮ್ರಾ, ಸಿಂಪಲ್ ಐಡಿಯಾ, ಬಟ್ ಇಟ್ ಈಸ್ ವರ್ಕಿಂಗ್ ವೆರಿ ವೆಲ್. ಅದಕ್ಕೆ ಕೂಡ ನೀವು ಸ್ಮಾರ್ಟ್ ಸಿಟಿ ಇದು ಪ್ಲೇಸ್ಟೋರ್ ಅಲ್ಲಿ LHMS ತುಮಕೂರು LHMS ತುಮಕೂರು ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಮಾಡಬೇಕು, ಮಾಡ್ತಾರಂತ ನಾನು ಆಶಿಸ್ತಾ ಇದ್ದೀನಿ. ಸೊ ಈ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಅಶೋಕ್ ಮತ್ತು ನಮ್ಮ ಸಾಹೇಬರಿಗೆ, ನೆಕ್ಸ್ಟ್ ಬಂದಿರ್ತಕ್ಕಂಥ ಮೇಡಮ್ ಅವರಿಗೆ, ಇಷ್ಟು ಸಮಯ ನಾನು ಈ ಮಾತನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು. ನಮಸ್ಕಾರ, ಜೈ ಹಿಂದ್, ಜೈ ಭಾರತ್. ತುಮಕೂರು 18 ಜಿಲ್ಲೆಗಳ ಹೆಬ್ಬಾಗಿಲು, ರಾಜಧಾನಿಯ ಮಹಾದ್ವಾರ. ಇಲ್ಲಿ ರಾಜಧಾನಿಯ ಅಂಚಿನ ಜಿಲ್ಲೆ ಆಗಿರೋದ್ರಿಂದ ಅದರ ಪ್ರಭಾವಳಿ ಇಲ್ಲೂ ಕೂಡ ಬೀಳ್ತಾ ಇರುತ್ತೆ. ಸಾಕಷ್ಟು ಸಮಸ್ಯೆಗಳ ನಿರ್ವಹಣೆಯಲ್ಲಿ, ಕಾನೂನಿನ ಸುವ್ಯವಸ್ಥೆಯಲ್ಲಿ ಮತ್ತೆ ಆಡಳಿತಾತ್ಮಕ ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆ ತುಮಕೂರನ್ನ ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಇಡ್ತಾ ಇದೆ. ಅದಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ಆಡಳಿತ ತುಮಕೂರು ಮಹಾನಗರ ಪಾಲಿಕೆ ಕೂಡ ಸಹಕರಿಸ್ತಾ ಇದೆ. ಇದರೊಂದಿಗೆ ನಮ್ಮೊಟ್ಟಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಜವಾಬ್ದಾರಿಯನ್ನ ಮೂಡಿಸಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ವಂಶಿಕೃಷ್ಣ ಸರ್ ಅವರಿಗೆ ತುಮಕೂರು ವಿಶ್ವವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಮಕೂರು ಧನ್ಯವಾದಗಳು. ವಿದ್ಯಾರ್ಥಿ ಮಿತ್ರರೇ, ತುಮಕೂರು ವಿಶ್ವವಿದ್ಯಾನಿಲಯ ಬಹಳಷ್ಟು ಸೃಜನಶೀಲ ಮತ್ತು ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ತೊಡಕೊಂಡು ಇಡೀ ದೇಶದಲ್ಲೇ ಜಿಲ್ಲೆ ಒಂದೇ ಯೂನಿವರ್ಸಿಟಿ ಅಂತ ಒಂದು ಹೆಮ್ಮೆಯನ್ನ, ಕೀರ್ತಿಯನ್ನ ಪಡ್ಕೊಂಡು ಈಗಷ್ಟೇ ಒಂದು ಹುರುಪಿನಲ್ಲಿ, ಯಾಕೆಂದ್ರೆ ನ್ಯಾಕಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಹಂತದ ಮಟ್ಟಕ್ಕೆ ಉನ್ನತ ಸ್ಥಾನದಲ್ಲಿ ಹೋಗಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಕುಲಪತಿಗಳು ಕರ್ನಲ್ ಪ್ರೊಫೆಸರ್ YS ಸಿದ್ದೇಗೌಡ ಸರ್ ಅವರು, ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ಗೌರವಾನ್ವಿತರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಹಾಪೌರರು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಬ್ಬರೂ ಭಾರಿ ಸುಲಲಿತವಾಗಿ, ಸೂಕ್ಷ್ಮವಾಗಿ, ಸಂದರ್ಭೋಚಿತವಾಗಿ ತಿಳಿಸಿದ್ದಾರೆ. ಅವರಿಬ್ಬರಿಗೂ ಈ ದಿನದ ಸಾರ್ಥಕತೆಗೋಸ್ಕರ ಅವರಿಬ್ಬರಿಗೂ ನನ್ನ ನಮನಗಳನ್ನು ತಿಳಿಸ್ತೇನೆ. ಅದಕ್ಕೆ ಕಾರಣೀಭೂತರಾದವರು ನನ್ನ ಸ್ನೇಹಿತ ಅಶೋಕ್. ಸುಮಾರು ನಾನು ಬಂದಾಗಿಂದ ಗೊತ್ತಿರೋ ಪತ್ರಿಕೆಯವ್ರ ಜೊತೆ ರಾಜ್ಯಾದ್ಯಂತ ನಮಗೆ ಹೆಚ್ಚು ಒಡನಾಟ ಗೊತ್ತಿದ್ದವು. ಈ ವಿಚಾರ ಹೇಳಿದಾಗ ಈ ಥರ ವಿದ್ಯಾರ್ಥಿಗಳಿಗೆ ಒಂದು ಅರಿವು ಮೂಡಿಸಬೇಕು ಅಂತ, ಅರಿವನ್ನು ನಿರಂತರವಾಗಿ ಬರೀ ವಿದ್ಯಾರ್ಥಿಗಳಿಗಲ್ಲಪ್ಪ ಎಲ್ಲರಿಗೂ ಮೂಡಿಸ್ಬೇಕು. ಅದರಲ್ಲೂ ಇಬ್ಬರು ಅತಿಥಿಗಳ ಹೆಸರು ಹೇಳಿದಾಗ ನಾನು ಹೇಳಿದೆ, ನಮ್ಮ ಪೂಜ್ಯ ಮಹಾಪೌರರು ಚೆನ್ನಾಗಿ ಮಾತಾಡ್ತಾರೆ, ಅವ್ರನ್ನ ಕರೀಲಿ. ಮತ್ತು ನಮ್ಮ ಸ್ನೇಹಿತರು ಡಾಕ್ಟರ್ ವಂಶಿಕೃಷ್ಣ ಅವರು ದಿನನಿತ್ಯ ಈಸ್ ಅನ್ ಆ್ಯಕ್ಷನ್, ಈಗ ಹೇಳಿದ್ರು ಪ್ರತಿಯೊಂದು ದಿನದ. ಈಗ ನಿಮಗೆ ನಿಮ್ಮ ಆತ್ಮವಿಮರ್ಶನ ಈಗ ಮಾಡ್ಕೋಬೇಕು. ನೀವು ಮಾಸ್ಟರ್ ಡಿಗ್ರಿನಲ್ಲಿದ್ದೀರಿ, ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಸಾಮಾಜಿಕ ಹೊಣೆಯನ್ನು ಪಾಲಿಸ್ತಾ ಇದ್ದೀರಿ ಅಂತ, ಏನನ್ನ ಶಿಕ್ಷಣ ಹೇಳ್ತದೆ ಅಂತ, ಎಷ್ಟು ಲಕ್ಷ ಕೋಟಿಗಳನ್ನು ಈ ಸರ್ಕಾರ, ಸಮಾಜ ಅದರ ಮೇಲೆ ಖರ್ಚು ಮಾಡ್ತಿದೆ ಅಂತ, ಅದರದೆಷ್ಟು ಸಾರ್ಥಕತೆನ ನಾವು ನೀವು ಬಳಸ್ಕೊತಾ ಇದ್ದೀವಿ ಅಂತ ಅನ್ನುವಂಥದ್ದು ಈಗ ನಾವು ಹಾಕ್ಕೋಬೇಕಾಗಿರ್ತಕ್ಕಂಥ ಪ್ರಶ್ನೆ. ನಾನು ಹೇಳಬೇಕಂದ್ರೆ ಪೊಲೀಸವ್ರಿಗಾಗಲಿ, ಕಾರ್ಪೊರೇಷನ್ ಅವ್ರಿಗಾಗಲಿ, ಇನ್ಯಾವುದೇ ಈ ಮಾನಿಟರಿಂಗ್ ಏಜೆನ್ಸಿಗಳಿದಾವಲ್ಲ, ಅವಕ್ಕೆ ಕೆಲಸ ಇರಲೇಬಾರ್ದು ಅಂತ ನಾನು ಹೇಳೋದಿಲ್ಲ. ಅವರು ಹುಡುಕಬೇಕು, ಆ ಥರ ಇರಬೇಕಾದಂಥದ್ದು
ಪ್ರಜ್ಞಾವಂತ ನಾಗರಿಕ ಸಮಾಜದ ಆದ್ಯ ಕರ್ತವ್ಯ. ಯಾಕೆ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ ಅಂದರೆ, ನಮ್ಮಲ್ಲಿ ನೈತಿಕ ಹೊಣೆ, ಮೌಲ್ಯಾಧಾರಿತ ಜೀವನ ಕ್ರಮ ಶೈಲಿ ಇಲ್ಲದೆ ಇರೋದಕ್ಕೆ. What after all that education teaches us? Be a man with culture. ಸಂಸ್ಕೃತವಂತನಾಗಿ ಹೇಗೆ ಇರಬೇಕು ಅಂತ ಅನ್ನುವಂಥದ್ದನ್ನು ಕಲಿಸ್ಕೊಡುವಂಥದ್ದು. ಏನು ಮಾಡ್ತಾ ಇದ್ದೀವಿ ನಾವು? ಎಲ್ಲ ಸುಮಾರು ಉದಾಹರಣೆಗಳನ್ನು ಇಬ್ಬರೂ ಭಾರಿ ಸವಿಸ್ತಾರವಾಗಿ ಕೊಟ್ಟರು. ನೀವು ನೋಡ್ತೀರಿ, ಕಾರ್ಪೊರೇಷನ್ ಬೈತೀರಿ, ಪೊಲೀಸ್ನವ್ರನ್ನಂತೂ ಪಾಪ ದಿನ ಬೆಳಗಾಯಿತು ಅಂದರೆ ಬೈಸ್ಕೊಳ್ಳೋದೇ ಅವರು. ನೀ ಜೋರಾಗಿ ಹೋಗ್ಬೇಡಪ್ಪ ಸತ್ತೋಗ್ತೀರಿ ಅಂತ ಅಂದರೆ ಅವ್ರಿಗೆ ಬೈಯೋದು. ಅವ್ರು ನಿಲ್ಸು ನಿಧಾನಕ್ಕೆ ಹೋಗು ಅಂತ ಅಂದ್ರೆ ಇನ್ಯಾರ ಮೇಲೆ ಹೋಗಿ ಬಿಟ್ಬಿಡೋದು. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಅಜ್ಞಾನ, ಅಜಾಗರೂಕತೆ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ನಿಜಕ್ಕೂ ತುಂಬ ಬೇಸರ ಆಗುವಂಥದ್ದು. ಈ ಪ್ರಜಾಪ್ರಭುತ್ವದಲ್ಲಿ ನಾವು ಹೆಚ್ಚು ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಕರ್ತವ್ಯದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಯಾಕೆ ಹಕ್ಕುಗಳ ಬಗ್ಗೆ ಜಾಸ್ತಿ ಇದನ್ನು ತಂದ್ರು ನಿಮ್ಮ ಸಂವಿಧಾನದಲ್ಲಿ ಅಂತ ಅಂದರೆ, ಆಗ ಇರಲಿಲ್ಲ, ಈಗ ಜಾಸ್ತಿ ಆಗ್ಬಿಟ್ಟಿದೆ. ಅದು ಹಕ್ಕು ಹೋಗಿ ಹಕ್ಕಿಗಳ ಥರ ಆಗ್ಬಿಟ್ಟಿದೆ. ಈಗ ಅದಕ್ಕೆ ನಾನು ಮೊನ್ನೆ ಜಸ್ಟಿಸ್ ನಾಗಮೋಹನ್ ದಾಸ್ ಬಂದಾಗ ಹೇಳಿದೆ, ಮೊದಲು ಕರ್ತವ್ಯಗಳ ಹಾಕಿ ಆಮೇಲೆ ಹಕ್ಕುಗಳ ಹಾಕಿ ಅಂತ. ಅದು ಈಗಿನ ಪ್ರಜ್ಞಾವಂತ ಸಮಾಜದ ಆದ್ಯ ಕರ್ತವ್ಯ ಆಗಬೇಕು. ನೀನಿವತ್ತು ಒಂದು ದಿನಕ್ಕೆ ಕನಿಷ್ಠ ಒಬ್ಬರು 1,000 ರೂಪಾಯಿ ಇದ್ರದ್ದಾದರೂ ಸರ್ಕಾರದ ಇದಕ್ಕೆ ಬೊಕ್ಕಸಕ್ಕೆ ಖರ್ಚು ಮಾಡಿಕೊಂಡೆ ಓಡಾಡ್ತಾ ಇದ್ರು. ಸುಮ್ಮನೆ ನೀವು ರೋಡ್ ತಗೊಳ್ಳಿ, ಸುಮ್ಮನೆ ಎಷ್ಟು ಖರ್ಚು ಮಾಡ್ತಾರೆ ರೋಡ್ಗೆ. ನೀವು ಪಬ್ಲಿಕ್ ಇದನ್ನು ತಗೊಳ್ಳಿ, ವಾಕ್ ಮಾಡೋದು, ಇದ್ರದ್ದು ಪೇವ್ಮೆಂಟ್ ತಗೊಳ್ಳಿ, ನೀವು ಯಾವುದಾದ್ರು ಪಾರ್ಕ್ ತಗೊಳ್ಳಿ, ನಿಮ್ಮ ಲೈಬ್ರರಿ ತಗೊಳ್ಳಿ, ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಆಗಿದೆ. ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನೀವು ಕೊಡ್ತಾ ಇರೋ ಫಲ ಏನು, ಲಾಭ ಏನು? ಪ್ರತಿದಿನ ಲೆಕ್ಕ ಹಾಕಬೇಕಾದಂಥದ್ದು. ಆ ಲೆಕ್ಕ ಗೋಚರದ್ದಾಗಿರ್ಬೋದು, ಅಗೋಚರದ್ದಾಗಿರ್ಬೋದು. ನೀವೇನಾದರೂ ಇದಾದರೆ 1, 2, 3 ಅಂತ ಲೆಕ್ಕ ಹಾಕ್ಬೋದು. ನೀವು ಹಾಗೆ ಪಾಲಿಸುವಂಥದ್ದು. ಎಷ್ಟು ಅಜಾಗರೂಕತೆಯಿಂದ ಏನೇನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನು ಒಂದೊಂದನ್ನು ಹೇಳ್ತಾ ಹೋದ್ರೆ ಒಂದು ದಿನವೆಲ್ಲ ಬೇಕು. ಅವ್ರು ಬೇಕಾದ್ರೆ 3 ದಿನ ಹೇಳಿದ್ರು ಪೊಲೀಸರು. ಅವ್ರಿಗೆಲ್ಲ ಸಂಪೂರ್ಣವಾಗಿ ಗೊತ್ತಿರ್ತಕ್ಕಂಥದ್ದು. ನಾನು ಹೇಳಬೇಕಂದ್ರೆ, ನಮ್ಮ ಹೊಣೆಗಾರಿಕೆಯನ್ನು, ನಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ರೆ ಘನತೆ ಇಲ್ಲ ಅಂತ ಹೇಳ್ತೀನಿ ನಾನು. ಮ್ಯಾನ್ ಶುಡ್ ಲೀವ್ ವಿತ್ ಡಿಗ್ನಿಟಿ. ಡಿಗ್ನಿಟಿ ಎಲ್ಲಿದೆ ಅಂತ ಅಂದರೆ, ವಿತೌಟ್ ಕಾಸಿಂಗ್ ಎನಿ ಡ್ಯಾಮೇಜ್, ಎನಿ ಡಿಸ್ಟರ್ಬೆನ್ಸ್ ಟು ಅದರ್ಸ್. ಎಷ್ಟರ ಮಟ್ಟಿಗೆ ನಾವು ದಿನ ನಡ್ಕೋತೀವಿ, ಎಷ್ಟರ ಮಟ್ಟಿಗೆ ನಡೀತೀವಿ ನಾವು. ನಾನು ಕುಲಪತಿಯಾಗಿ ನನಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಎಷ್ಟರ ಮಟ್ಟಿಗೆ ನಾನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಅಧ್ಯಾಪಕರು ಇಲ್ಲಿ ಕೂತಿದ್ದಾರೆ. ಆ ಅಧ್ಯಾಪಕರುಗಳು ಅವ್ರ ಜವಾಬ್ದಾರಿನ ಎಷ್ಟು ಮಟ್ಟಿಗೆ ನಿರ್ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಾಗಿ ನೀವೆಷ್ಟು ನಿಮ್ಮ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀರಿ. ಡೂಯಿಂಗ್ ಜಸ್ಟಿಸ್ ಟು ದಿ ಪ್ರೆಸೆನ್ಸ್ ಅಂತ ಹೇಳ್ತೀವಿ. ಅದು ಮಾಡಿದ್ರೆ 90% ಸಮಸ್ಯೆಗಳು ಇರೋದೇ ಇಲ್ಲ. ಸಮಸ್ಯೆಗಳು ಇರೋದೇ ಇಲ್ಲ ಅಂತ ಹೇಳೋದಿಲ್ಲ ನಾನು.
ಸಮಸ್ಯೆಗಳು ಬರ್ತವೆ. ಬಿಕಾಸ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅರೈಸ್ ಔಟ್ ಆಫ್ ದಟ್ ದಿ ಪರ್ಸನಲ್ ವೀಕ್ನೆಸಸ್ ಆರ್ ಎಕ್ಸ್ಟರ್ನಲ್ ಥಾಟ್ಸ್. ಪರ್ಸನಲ್ ವೀಕ್ನೆಸ್ನ ನೀವು ಇದು ಮಾಡ್ಕೋಬೋದು, ಎಕ್ಸ್ಟರ್ನಲ್ ಥಾಟ್ ಮಾಡೋಕ್ಕಾಗೋದಿಲ್ಲ. ಫ್ಲಡ್ ಬಂದರೆ, ಪೊಮೈನ್ ಬಂದರೆ, ಇನ್ನೇನೋ ಬಂದರೆ, ಅದೇನೋ ಒಂದು ಇದಾದರೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೇ ಹೇಳಿದ್ರು ಎಸ್ ಪಿ ಅವರು, ಆಕ್ಸಿಡೆಂಟ್ಗಳು ಇದ್ರದ್ದು 3 ಸಾಮಾನ್ಯವಾಗಿ ಮಾಡ್ತೀವಿ ನಾವು. ಪರ್ಸನಲ್ ರೀಸನ್ನು, ಮೆಷಿನ್ ರೀಸನ್ನು, ಅದರ್ ರೀಸನ್ಸ್ ಅಂತ ಸುಮ್ಮನೆ ಹೇಳ್ತೀವಿ. ಅದರ್ ರೀಸನ್ಸ್ ಇದ್ರದ್ದೇ ಜಾಸ್ತಿ. ಪರ್ಸನಲ್ ರೀಸನ್ಸು ತುಂಬಾನೇ ವೀಲಿಂಗ್ ಮಾಡ್ತಾರೆ, ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿ ಅದನ್ನು ಇದು ಮಾಡ್ತಾರೆ. ಅದನ್ನು ಗುಡ್ಸ್ಕೊಳ್ಳೋದಕ್ಕೆ ಅವ್ರ ಅಪ್ಪ ಅಮ್ಮಂದಿರು ಬರ್ತಾರೆ. ನಾನು ಒಂದ್ಸಾರಿ ಮಾತಾಡ್ತಾ ಹೇಳಿದೆ, ಇದು ವಿಜಯನಗರದಲ್ಲಿ ನಾನು ರಿಜಿಸ್ಟ್ರಾರ್ ಆಗಿದ್ದಾಗ ಸಂಸ್ಕೃತ ಯೂನಿವರ್ಸಿಟಿನಲ್ಲಿ ಅಲ್ಲಿ ಒಂದು ಕಾಲೇಜ್ ಇದೆ. ಅಲ್ಲೇ ಬೆಳಿಗ್ಗೆ 7 ಗಂಟೆಗೆ ಅಲ್ಲೇ ಒಂದು ವೀಲಿಂಗ್ ಮಾಡಿಕೊಂಡು ಅಲ್ಲಿ ಪೊಲೀಸವ್ರು ಇಟ್ಕೊಂಡ್ರು. ಅವ್ರ ತಂದೆ ತಕ್ಷಣಕ್ಕೆ ಅಲ್ಲೇ ಬಂದು ಕೊಟ್ಟರು, 10 ನಿಮಿಷಕ್ಕೆ ಬಂದ್ಬಿಟ್ಟು ಬಿಡಿ ಅಂತ. ನಾನು ಹೇಳಿದೆ, ಇವ್ರನ್ನ ಮೊದಲು ಒಳಗಾಕಿ ಅಂತ, ಇವ್ರನ್ನ ಮೊದಲು ಒಳಗಾಕಿ ಅಂತ. ಯಾಕಂದ್ರೆ ಪ್ರೊಟೆಕ್ಟಿವ್ ಆಗಿ ಯಾವಾಗ ಇರಬೇಕು ಅಂತಂದ್ರೆ, ವೆನ್ ದ ಪರ್ಸನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಕಮಿಟಿಂಗ್ ದಿ ಮಿಸ್ಟೇಕ್. ವೆನ್ ದಿ ಪರ್ಸನ್ ಈಸ್ ರೆಸ್ಪಾನ್ಸಿಬಲ್, ಒನ್ ಶುಡ್ ನಾಟ್. ನಾನು ಯಾರಾದರೂ ಅದು ಇದು ಬಿದ್ದಿದ್ದಾಗ ನಾನು ಎತ್ತೋದೇ ಇಲ್ಲ, ಬೀಳಿ ಅಂತೀನಿ. ನಾನು ಎಷ್ಟೋ ಸಾರಿ ನೋಡ್ತೀನಿ, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಆ ದರ್ರ ಅಂತ ಹಿಂಗೆ ಬಂದು ಹಿಂಗೆ ತಿರುಗಿಸ್ಬಿಟ್ಟು ಅಲ್ಲಿ ಇದನ್ನ ಮಾಡಿ ಬೀಳ್ತಾರೆ, ಅಯ್ಯೋ ಅಂತ ಓಡೋಯ್ತು. ನಾನು ಸುಮ್ಮನೆ ಎತ್ಬೇಡಿ ಬಿಡಿ ಅಂತೀನಿ. ನಿಜ. ಈಗಿನ ಪ್ರಜ್ಞಾವಂತ ಸಮಾಜದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ಭಾರಿ ಜಾಗರೂಕತೆಯಿಂದ ನಡೆಸ್ಕೊಂಡಿಲ್ಲ ಅಂತ ಅಂದ್ರೆ ಏನೆಲ್ಲ ಅನಾಹುತಗಳಾಗ್ತವೆ. ಅದಕ್ಕೆ ಈಗ ಸ್ಲೋಗನ್ ಏನಿಟ್ಟಿದ್ದಾರೆ ಈಗ ಸೇಫ್ಟಿ ಮಂತಲ್ಲಿ, ಸೇವ್ ಯುವರ್ ಲೈಫ್ ಫಾರ್ ದಿ ಸೇಕ್ ಆಫ್ ಯುವರ್ ಫ್ಯಾಮಿಲಿ. ನೀವೇನೋ ಮಕ್ಕಳು ಇದು ಸತ್ತೋಗ್ತೀರಿ, ಆ ತಂದೆ ತಾಯಿಗಳು ನಿರಂತರವಾಗಿ ಸಾಯ್ತಿರ್ತಾರೆ. ಎಷ್ಟೋ ಜನ ನನ್ನ ಸ್ನೇಹಿತರಿದ್ದಾರೆ, ಒಬ್ರು ಇಬ್ಬರಲ್ಲ, ಒಂದು 70-80 ಜನ ಹೆಸರು ಹೇಳಬಲ್ಲೆ ನಾನು ಈಗಲೇ. ಒಬ್ಬೊಬ್ಬರೇ ಮಕ್ಕಳು, ಅದು ಎಲ್ಲ ಒಳ್ಳೊಳ್ಳೆ ಇದರಲ್ಲಿ ಇರ್ತಕ್ಕಂಥವ್ರೆ. ಎಷ್ಟು ದುರಂತ. ಅವರೇನೋ ಹೋದ್ರು, what about that the person and his agony on society? ಭಾರ ಎಲ್ಲನೂ ಒಂದೊಂದಾಗಿ ಊಹಿಸ್ಕೋತಾ ಹೋಗಿ ನಾವು ತಪ್ಪು ಮಾಡ್ಬೋದು, ನಾವು ಇದನ್ನು ಮಾಡ್ಬೋದು, ಏನೋ ಮಾಡಿಬಿಡ್ಬೋದು. ಬಟ್ ಅದರಿಂದ ಆಗುವಂಥ ಅನಾಹುತ ಇದೆಯಲ್ಲ, ಡ್ಯಾಮೇಜ್ ಇದೆಯಲ್ಲ, ಅದು ತುಂಬ ಪರಿಣಾಮಕಾರಿಯಾದಂಥದ್ದು. ಚೆನ್ನಾಗಿ ನಡೆದಿದೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿಲ್ಲ ಅಂತಲ್ಲ, ಒಂದು ರೀತಿಯಾದಂಥ ಇನ್ನೊಂದು ರಿಮೈಂಡರ್ ಥರ ಅದನ್ನು ಹೆಚ್ಚು ಪಾಲಿಸೋದ್ರ ಮುಖಾಂತರ ಬೇರೆಯವ್ರಿಗೂ ತಿಳಿ ಹೇಳಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಮತ್ತು ಇಬ್ಬರು ಗಣ್ಯರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಮನಗಳನ್ನು ಸಲ್ಲಿಸಿ ನಾನು ಮಾತನಾಡಿ ಯುವಜನತೆ ಪಾಲಿಸಬೇಕಾದ ಮೌಲ್ಯಗಳು, ಕೌಟುಂಬಿಕ ಜವಾಬ್ದಾರಿಗಳು, ಸಾಮಾಜಿಕ ಹೊಣೆಗಾರಿಕೆ ಮತ್ತು ವಿಶ್ವವಿದ್ಯಾಲಯದ ಪಾತ್ರ ಎಲ್ಲವನ್ನೂ ಕೂಡ ಮನದಟ್ಟು ಮುಟ್ಟುವಂತೆ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿರ್ತಕ್ಕಂಥ ಗೌರವಾನ್ವಿತ ಕರ್ನಲ್ ಪ್ರೊಫೆಸರ್ ವೈ ಎಸ್ ಸಿದ್ದೇಗೌಡ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಸುದೀಪ್ ಕುಮಾರ್, ಸಂಯೋಜಕರು, ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗ, ತುಮಕೂರು, ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಕರ್ನಲ್ ಪ್ರೊಫೆಸರ್ ಸಿದ್ದೇಗೌಡ ಸರ್ ಅವರಿಗೆ ವಂದನೆಗಳನ್ನು, ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಫರೀದಾ ಬೇಗಂ, ಪೂಜ್ಯ ಮಹಾಪೌರರು, ತುಮಕೂರು ಮಹಾನಗರ ಪಾಲಿಕೆ, ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅತಿಥಿ ನುಡಿಗಳನ್ನು ಆಡಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ಬಗ್ಗೆ ವಿಷಯವನ್ನು ತಲುಪಿಸಿದ ಡಾಕ್ಟರ್ ಕೆ ವಂಶೀಕೃಷ್ಣ ಸರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತುಮಕೂರು, ಇವರಿಗೂ ವಂದನೆಗಳನ್ನು ತಲುಪಿಸುತ್ತೇನೆ.
ಹಾಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿದ ಅಶೋಕ್ ಆರ್ಪಿ, ಸಂಪಾದಕರು, ತುಮಕೂರು ಯುಸಿ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶ್ವವಿದ್ಯಾಲಯ ಕಲಾ ಕಾಲೇಜಿನ ಪ್ರಾಂಶುಪಾಲರು, ಜಾಯ್ ಮೇಡಮ್,